ವೀಕ್ಷಕರಿಗೆ ನಮಸ್ಕಾರ. ಮಾಘ ಮಾಸದ ಮಾಘ ಪುರಾಣದ 10ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಮೃಗಶೃಂಗನ ವಿವಾಹ. ವಸಿಷ್ಠರು ದಿಲೀಪ ಮಹಾರಾಜನಿಗೆ ಮಾಘ ಮಾಸ ಮಹಾತ್ಮೆಯನ್ನು ಹೇಳಲು ಮುಂದುವರೆಸಿದರು. ಮೃಗಶೃಂಗನು ತನ್ನ ಗುರುಕುಲವಾಸದ ವಿದ್ಯಾಭ್ಯಾಸ ಮುಗಿಸಿದರು. ಪ್ರಾಪ್ತ ವಯಸ್ಕನಾದ ಯುವಕನನ್ನು ಗೃಹಸ್ಥನನ್ನಾಗಿ ಮಾಡಬೇಕೆಂದು ತಂದೆ ತಾಯಿಗಳು ತೀರ್ಮಾನಿಸಿದರು. ಮೃಗಶೃಂಗನಾದರೋ ತಾನು ಮೆಚ್ಚಿದ ಸುಶೀಲೆಯನ್ನೇ ವಿವಾಹವಾಗಬೇಕೆಂದು ತಂದೆ ತಾಯಿಗಳು ಆತನ ಆಸೆಯಂತೆ ಒಳ್ಳೆಯ ಮುಹೂರ್ತದಲ್ಲಿ ಅದೇ ಕನ್ಯೆಯೊಡನೆ ಮಗನ ವಿವಾಹವನ್ನು ನಡೆಸಿದರು. ಆಗ ಸುಶೀಲೆಯ ಸ್ನೇಹಿತೆಯರಾದ ಉಳಿದ ಇಬ್ಬರೂ ತಮ್ಮನ್ನು ವಿವಾಹವಾಗುವಂತೆ ಆತನನ್ನು ಒತ್ತಾಯಿಸಿದರು. ಇದು ಅಸಂಭವ ಎಂದು ಮೃಗಶೃಂಗನು ಹೇಳಲು ಆ ಕನ್ಯೆಯರು ಹಠ ಹಿಡಿದರು. ಆ ಕನ್ಯೆಯರು, ಪುರುಷನು ಒಬ್ಬಳಿಗಿಂತ ಹೆಚ್ಚು ಕನ್ಯೆಯರನ್ನು ವಿವಾಹವಾಗಬಹುದು, ಸಂಪ್ರದಾಯವಿದೆ. ಇದು ಶಾಸ್ತ್ರ ವಿರುದ್ಧವೂ ಆಗಲಾರದು. ದಶರಥ, ಶ್ರೀಕೃಷ್ಣ, ಶಿವ ಹೀಗೆ ಮಹಾಮಹಿಮರೇ ಒಬ್ಬಳಿಗಿಂತ ಹೆಚ್ಚು ಪತ್ನಿಯರನ್ನು ಪಡೆದಿರುವಾಗ ಇದರಲ್ಲಿ ತಪ್ಪೇನಿಲ್ಲ ಎಂದು ವಾದಿಸತೊಡಗಿದರು. ಮೃಗಶೃಂಗನಿಗೆ ಅವರಿಗೆ ಸುಲಭವಾಗಿ ಉತ್ತರ ನೀಡಲು ಸಾಧ್ಯವಾಗಲಿಲ್ಲ. ವಿವಾಹಕ್ಕೆ ಆಗಮಿಸಿದ್ದ ಹಿರಿಯರು, ಇದರಲ್ಲಿ ಅಭ್ಯಂತರವೇನಿಲ್ಲ ಮೃಗಶೃಂಗನೇ, ಈ ಕನ್ಯೆಯರನ್ನು ನಿರಾಶೆಗೊಳಿಸಬೇಡ. ಅವರು ದುಃಖಿತರಾದರೆ ನಿನಗೆ ಶ್ರೇಯಸ್ಸು ದೊರೆಯುವುದಿಲ್ಲ. ನೀನು ಆ ಇಬ್ಬರೂ ಕನ್ಯೆಯರನ್ನು ವಿವಾಹ ಮಾಡಿಕೋ ಎಂದು ಸಲಹೆ ನೀಡಿದರು. ಹಿರಿಯರ ಮಾತನ್ನು ಮೀರಲಾಗದೆ ಮೃಗಶೃಂಗನು ಆ ಇಬ್ಬರು ಕನ್ಯೆಯರನ್ನು ಶಾಸ್ತ್ರವಿಧಿಯಂತೆ ವಿವಾಹ ಮಾಡಿಕೊಂಡನು. ವಸಿಷ್ಠರಿಂದ ಇದನ್ನು ಕೇಳಿದ ದಿಲೀಪನು, ಹೇ ಮಹರ್ಷಿ, ವಿವಾಹಗಳಲ್ಲಿ ಎಷ್ಟು ಬಗೆ ಎಂದು ಕೇಳಿದನು. ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನ ಪ್ರಶ್ನೆಗೆ ಹೀಗೆ ಉತ್ತರಿಸಿದರು. ರಾಜನ್, ವಿವಾಹವು ಸಾಮಾನ್ಯವಾಗಿ 8 ಬಗೆಯಾಗಿದೆ. ಆ ವಿವರಗಳು ಹೀಗಿವೆ. ಬ್ರಾಹ್ಮಣ ವಿವಾಹವೆಂದರೆ ಬ್ರಾಹ್ಮಣ ಕನ್ಯೆಯನ್ನು ಹಿರಿಯರ ಅನುಮತಿ ಹಾಗೂ ಆಶೀರ್ವಾದದೊಡನೆ ವಿವಾಹವಾಗುವುದು. ದೈವತಾ ವಿವಾಹವೆಂದರೆ ಯಜ್ಞವನ್ನು ಮಾಡಲು ಅರ್ಹತೆಗಾಗಿ ಯಜಮಾನನಿಗೆ ವಿವಾಹ ಮಾಡಿಸುವುದು. 3ನೆಯದು ಆರ್ಪ ವಿವಾಹವೆಂದರೆ ವರನಿಂದ 2 ಗೋವುಗಳನ್ನು ಪಡೆದು ಕನ್ಯೆಯನ್ನು ಆತನಿಗಿತ್ತು ಮದುವೆ ಮಾಡುವಿಕೆ. 4ನೆಯದು ಪ್ರಜಾಪತ್ಯ ವಿವಾಹವೆಂದರೆ ಧರ್ಮವನ್ನು ಕಾಪಾಡಲು ಸಂತತಿಗಾಗಿ ಹಿರಿಯರ ಅನುಮತಿಯಿಂದ ವಿವಾಹ. 5ನೆಯದು ಅಸುರಿ ವಿವಾಹವೆಂದರೆ ವರದಕ್ಷಿಣೆ ಪಡೆದು ಕನ್ಯೆಯನ್ನು ವಿವಾಹವಾಗುವಿಕೆ. ಗಾಂಧರ್ವ ವಿವಾಹವೆಂದರೆ ವಧೂವರರು ಪರಸ್ಪರ ಪ್ರೇಮಿಸಿ ಮದುವೆಯಾಗುವುದು. 7ನೆಯದು ರಾಕ್ಷಸ ವಿವಾಹ. ರಾಕ್ಷಸ ವಿವಾಹವೆಂದರೆ ಪುರುಷನು ಕನ್ಯೆಯನ್ನು ಬಲಾತ್ಕಾರದಿಂದ ವಿವಾಹ ಮಾಡಿಕೊಳ್ಳುವುದು. 8ನೆಯದು ಪೈಶಾಚಿಕ ವಿವಾಹ ಎಂದರೆ ಮೋಸದಿಂದ ಕನ್ಯೆಯನ್ನು ವಿವಾಹವಾಗುವಿಕೆ. ಹೀಗೆ 8 ಬಗೆಯ ವಿವಾಹಗಳು ಮಾನವನಿಗೆ ವಿಹಿತವಾಗಿವೆ. ಗೃಹಸ್ಥಾಶ್ರಮ ಧರ್ಮ ನಿರೂಪಣೆ. ಜೀವನದ ಸಾರ್ಥಕತೆಗೆ ಗೃಹಸ್ಥಾಶ್ರಮಕ್ಕಿಂತ ಉತ್ತಮವಾದುದು ಯಾವುದೂ ಇಲ್ಲ. ಇದರಿಂದ ಇಹ ಪರ ಸಾಧನೆಗಳೆರಡೂ ಯಶಸ್ವಿಯಾಗುವವು. ಪತ್ನಿಯು ಪತಿಗೆ ಅನುಕೂಲೆಯಾಗಿ ನಡೆದುಕೊಳ್ಳಬೇಕು. ಇದ್ದುದರಲ್ಲಿಯೇ ತೃಪ್ತಿ, ದೈವಭಕ್ತಿ, ಅತಿಥಿ ಸತ್ಕಾರದಲ್ಲಿ ಆಸಕ್ತಿ ಮೊದಲಾದ ಸದ್ಗುಣಗಳಿಂದ ಪತ್ನಿಯು ಪತಿಗೆ ಸದಾ ಸಹಕರಿಸಿ ನಡೆದುಕೊಳ್ಳಬೇಕು. ಧಾರ್ಮಿಕ ವ್ರತಾಚರಣೆ, ಪರ್ವದಿನಗಳಲ್ಲಿ ಉಪವಾಸ, ನಿಯಮಾಚರಣೆ, ಕಾರ್ತೀಕ ಮಾಘ ಮಾಸಗಳಲ್ಲಿ ಸುಭಸ್ನಾತರಾಗಿ ಶಿವಕೇಶವರನ್ನು ಸದಾ ಸ್ಮರಿಸುತ್ತಾ ದೈವಭಕ್ತರಾಗಿರಬೇಕು. ಇಂತಹ ಗೃಹಸ್ಥರಿಗೆ ಮುಖದಲ್ಲಿ ಉತ್ತಮ ದೇವಿ ತೇಜಸ್ಸು ಇರುತ್ತದೆ. ಇದರಿಂದ ಅವರಿಗೆ ವಾಕ್ಸಿದ್ಧಿ ಸಹ ದೊರೆಯುತ್ತದೆ. ಹಾಸಿಗೆಯೆಂದು ಹೇಳುತ್ತಲೇ ಭಗವನ್ನಾಮಸ್ಮರಣೆ, ಸ್ನಾನ ಸಂಧ್ಯಾಚರಣೆ, ಭಗವದಾರಾಧನೆ, ಕಾರ್ತೀಕ ಮಾಘ ವೈಶಾಖ ಮಾಸಗಳಲ್ಲಿ ಸ್ನಾನಾಚರಣೆ, ತನ್ನ ಶಕ್ತಿಯನ್ನೂ ಮೀರದಂತೆ ಯಥಾಶಕ್ತಿ ದಾನ ದಕ್ಷಿಣೆಗಳನ್ನು ನೀಡಿದಲ್ಲಿ ಸಕಲ ಸೌಭಾಗ್ಯ ಸಂಪದಗಳು ಸಿದ್ಧಿಸುವುದರಲ್ಲಿ ಸಂಶಯವಿಲ್ಲ. ಪತಿವ್ರತ ಸ್ತ್ರೀ ಲಕ್ಷಣ. ಪುರುಷರು ಚತುರ್ವಿಧ ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಬಯಸುತ್ತಾರೆ. ಇದಕ್ಕೆ ಸಹಕಾರಿಯಾಗಿ ಆತನು ಉತ್ತಮ ಕನ್ಯೆಯನ್ನು ವಿವಾಹವಾಗುತ್ತಾನೆ. ಇದರಿಂದ ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸುತ್ತಾನೆ. ಈ ಗೃಹಸ್ಥಾಶ್ರಮವು ಪತಿವ್ರತಾ ಸ್ತ್ರೀಯಿಂದಲೇ ಪರಿಪೂರ್ಣ ಎನಿಸುತ್ತದೆ. ಸ್ತ್ರೀಯು ವಿವಾಹವಾದ ನಂತರ ತನ್ನ ಪತಿಯನ್ನು ದೇವರೆಂದು ಭಾವಿಸಿ ಆತನ ಸದ್ಗುಣಗಳನ್ನು ಪ್ರೋತ್ಸಾಹಿಸಿ ಮಾಡುವ ಪುಣ್ಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಕೇವಲ ದೇಹ ಸೌಂದರ್ಯದ ಆಕರ್ಷಣೆಯಿಂದಾದ ಮದುವೆ ಕೇವಲ ತಾತ್ಕಾಲಿಕವಾಗಿ ಬಿಡುವುದು.
ಇದರಿಂದ ಧರ್ಮ ಕಾರ್ಯಗಳು ಸಿದ್ಧಿಸಲಾರವು. ಸೌಂದರ್ಯಕ್ಕಿಂತ ನಡತೆ ತುಂಬ ಮುಖ್ಯವಾದದ್ದು. ಪತಿ ಪತ್ನಿಯರಿಬ್ಬರು ಅನ್ಯೋನ್ಯವಾಗಿರುವ ಕುಟುಂಬವೇ ಸ್ವರ್ಗ ಸಮಾನವಾದದ್ದು. ಪತಿಯ ಮನಸ್ಸನ್ನು ಅರಿತು ಆತನ ಸೇವೆಯನ್ನು ಮಾಡುವುದೇ ಪತಿವ್ರತಾ ಧರ್ಮದ ಮೂಲಕ ಸೂತ್ರವಾಗಿದೆ. ಪತ್ನಿಯು ತನ್ನ ಪತಿಗೆ ಸತ್ಕಾರ್ಯಗಳಲ್ಲಿ ಮಂತ್ರಿಯಂತೆ ಸಲಹೆ ನೀಡಬೇಕು. ಸೇವಕಳಂತೆ ಆತನಿಗೆ ನೆರವಾಗಬೇಕು. ತಾಯಿಯಂತೆ ಪ್ರೇಮದಿಂದ ಉಣಬಡಿಸಬೇಕು. ಮಹಾಲಕ್ಷ್ಮಿಯಂತೆ ಸದಾ ಕಾಂತಿಭರಿತಳಾಗಿ ಸೌಮ್ಯಾಲಂಕಾರ ಭೂಷಿತಳಾಗಬೇಕು. ತಾಳ್ಮೆಯಲ್ಲಿ ಭೂಮಿಯಂತೆ ಸಹನಾಪೂರ್ಣಳಾಗಿರಬೇಕು. ಆತನಿಗೆ ಎಲ್ಲ ಬಗೆಯ ಸುಖಗಳನ್ನು ವಂಚನೆಯಿಲ್ಲದೆ ನೀಡಿ ಆತನ ಪ್ರೀತಿಗೆ ಪಾತ್ರಳಾಗಬೇಕು. ವಸಿಷ್ಠರು ದಿಲೀಪ ಮಹಾರಾಜನಿಗೆ ಇನ್ನೂ ಕೆಲವು ಸ್ತ್ರೀ ಧರ್ಮಗಳನ್ನು ಹೀಗೆ ಹೇಳಿದ್ದಾರೆ. ಪ್ರಕೃತಿ ಸಹಜವಾಗಿ ಸ್ತ್ರೀಯು ಪ್ರತಿ ತಿಂಗಳು ಬಹಿಷ್ಠೆಯಾಗುತ್ತಾಳೆ. ಇದು ಆಕೆಯ ದೇಹ ಪ್ರಕೃತಿಗೆ ಬಹು ಸೂಕ್ಷ್ಮವಾದ ಸಮಯವಾಗಿದೆ. ಆದ ಕಾರಣ ಈ 4 ದಿನಗಳು ಆಕೆ ಯಾವ ಕೆಲಸಗಳನ್ನೂ ಮಾಡಬಾರದು. ಈ ಸಮಯದಲ್ಲಿ ಪೂಜಾದಿಗಳು ಅಥವಾ ಯಾವುದೇ ಕೆಲಸಕ್ಕೆ ಆಕೆಯು ಅರ್ಹಳಾಗಿರುವುದಿಲ್ಲ. ಅದಕ್ಕಿಂತಲೇ ಆ ಸ್ತ್ರೀಯು ಪ್ರತ್ಯೇಕವಾಗಿ ಇರುವ ಮಲಗುವ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಇದು ಪ್ರಕೃತಿ ಆಕೆಗೆ ನೀಡಿದ ಸಂಪೂರ್ಣ ವಿಶ್ರಾಂತಿಯ ಸಮಯ. ಬಹಿಷ್ಠೆಯಾದ ಸ್ತ್ರೀಯು 4ನೆಯ ದಿನ ಪ್ರಾತಃ ಕಾಲ ಸೂರ್ಯೋದಯಕ್ಕಿಂತ ಮುನ್ನ ಎದ್ದು ತಲೆಗೆ ನೀರು ಹಾಕಿಕೊಂಡು ಶುಭ್ರ ಸ್ನಾತಳಾಗಿ ಒಗೆದ ಬಟ್ಟೆಗಳನ್ನುಟ್ಟು ಒಂದು ಸಣ್ಣ ಉಂಡೆ ಅರಿಶಿಣ ಅಥವಾ ಮೃತ್ತಿಕೆಯನ್ನಾಗಲಿ ನುಂಗಬೇಕು. ಇದರಿಂದ ಆರೋಗ್ಯ ಲಾಭ ಹಾಗೂ ದೇಹ ಶುದ್ಧಿಯಾಗುತ್ತದೆ. ಬಹಿಷ್ಠೆಯು ಆ ನಿಯಮಗಳನ್ನು ಪಾಲಿಸದೇ ಇದ್ದರೆ ಆ ಸಂಸಾರದಲ್ಲಿ ಸದಾ ಕಲಹ ಹಾಗೂ ದಾರಿದ್ರ್ಯ ರೋಗಗಳು ತಲೆದೋರುವ ಸಂಭವ ಹೆಚ್ಚು. ಈ ಬಗೆಯಾಗಿ ಪತಿವ್ರತಾ ಸ್ತ್ರೀಯ ಸಕಲ ಲಕ್ಷಣಗಳಿಂದಲೂ ಕೂಡಿದ ಆ 3 ಕನ್ಯೆಯರನ್ನು ಮೃಗಶೃಂಗನು ವಿವಾಹವಾದನು. ಪರಮ ಸಾಧ್ವಿಯಾದ ಸುಶೀಲೆಯು ಇತರರೊಡನೆ ಸೋದರಿಯಂತೆ ವರ್ತಿಸುತ್ತಾ ಪತಿಯ ಸಕಲ ಕಾರ್ಯಗಳಲ್ಲಿಯೂ ನೆರವಾಗುತ್ತಿದ್ದಳು ಎಂದು ವಸಿಷ್ಠರು ದಿಲೀಪನಿಗೆ ಹೇಳಿದರೆಂಬಲ್ಲಿಗೆ ಮಾಘ ಮಾಸ ಮಹಿಮೆಯ 10ನೆಯ ಅಧ್ಯಾಯವು ಸಂಪೂರ್ಣವಾಯಿತು.